ಕಪ್ಪನ್ನ ಅಳತೆ ತಗೋಬೇಕಾಗುತ್ತೆ. ಕಪ್ ಅಳತೆ ಯಾವಾಗಲೂ ಸಮವಾಗಿರ್ಬೇಕು. ಅಂದರೆ ಯಾವ ಕಾಫಿ ಲೋಟ ತಗೊಳ್ತೀರ ಅದೇ ಕಾಫಿ ಲೋಟದಲ್ಲಿ ಇದನ್ನ ಡಾಲ್ಡಾ ಅಂತ ಹೇಳ್ತೀವಿ ಅಥವಾ ಬೇಕರಿ ಬೆಣ್ಣೆ ಅಂತ ಹೇಳ್ತೀವಿ. ಈಗ ಡಾಲ್ಡಾ ವನಸ್ಪತಿ ಅಂತ ಅಂಗಡಿಲೆಲ್ಲ ಸಿಗುತ್ತೆ. ಏನು ಸಿಗಲಿಲ್ಲ ಅಂದರೆ ನಿಮ್ಮ ಮನೇಲಿ ಬೆಣ್ಣೆ ಎಲ್ಲ ಎತ್ತಿಟ್ಟಿರ್ತೀರಲ್ವ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಇದು ಬೇಕರಿ ಫ್ಯಾಟ್ ಅಥವಾ ಬೆಣ್ಣೆ ಅಂದ್ಕೊಳ್ಳಿ. ಇದು 100 ಗ್ರಾಮು. ಅದೇ 100 ಗ್ರಾಮ್ ಅಷ್ಟು ನೀವು ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕೈ ಆಡಿಸ್ತಾನೆ ಇರಬೇಕು. ನಾವು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ತಂದಿದ್ದೀವಿ. ಅದ್ರ ಜೊತೆಗೆ 1 ಲೋಟ ಅಷ್ಟು ಸಮ ಪ್ರಮಾಣ ಇರುವಷ್ಟು ಮೈದಾ ಹಿಟ್ಟು. ಮೈದಾ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಗೋಧಿ ಹಿಟ್ಟು ಮನೆಯಲ್ಲಿ ಇದ್ದೇ ಇರುತ್ತೆ. ನೀವು ಯಾವ್ದು ಬೇಕಾದರೂ ಅದನ್ನು ಉಪಯೋಗ ಪಡ್ಕೋಬೋದು. ಇಲ್ಲಿ ಇಟ್ಕೊಳ್ತೀರಾ ಇವಾಗ ಇದೆಲ್ಲ ಸೊ ಇದನ್ನು ಒಂದೇ ದಿಕ್ಕಲ್ಲಿ ನೀವು ಉಜ್ಜಬೇಕು. ಅಂದರೆ ಅದು ತುಂಬ ಗಟ್ಟಿ ಇರುತ್ತೆ. ನೀವು ಕೈ ಹೀಗೆ ಕ್ರೀಮಿಂಗ್ ಅಂತ ಕರಿತೀವಿ. ಈ ರೀತಿ ನೀವು ಕ್ರೀಮಿಂಗನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಬೆಣ್ಣೆ ಮೃದುವಾಗುತ್ತೆ, ಮೆತ್ತಗಾಗುತ್ತೆ. ಅದಕ್ಕೇನು ಮಾಡ್ತಾರಪ್ಪ ಅಂದರೆ ಸಕ್ಕರೆ ಪುಡಿ, ಮನೆಯಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಅದು ಮಿಕ್ಸ್ ಆಗೋ ತನಕ ಈಗ ಒಂದೇ ದಿಕ್ಕಲ್ಲಿ ಮಾಡಬೇಕು. ಒಂದ್ಸಲಿ ಬೇಜಾರಾಯಿತು ಅಂತ ಈ ಕಡೆ ತಿರುಗಿಸೋದು ಮಾಡೋ ಹಾಗಿಲ್ಲ. ಒಂದೇ ದಿಕ್ಕಲ್ಲಿ ನಿಮ್ಮ ಅಡುಗೆ ಮನೆ ಕಟ್ಟೆ ಇರುತ್ತೆ ಇಲ್ವಾ, ಕೆಳಗಡೆ ಒಂದು ತಟ್ಟೆಯನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಕ್ಲೀನಾಗಿ ಒಂದೇ ದಿಕ್ಕಲ್ಲಿ ನೀವು ಕ್ಲೀನಾಗಿ ಕ್ರೀಮಿಂಗನ್ನು ಮಾಡ್ಕೋಬೇಕಾಗುತ್ತೆ. ಕ್ರೀಮಿಂಗ್ ಅಂದರೆ ಏನಿಲ್ಲ, ವನಸ್ಪತಿ ಅಥವಾ ಡಾಲ್ಡಾ ಅಂತ ಕರಿತೀವಿ, ಅಥವಾ ಮನೆ ಬೆಣ್ಣೆ ಇದ್ದರೆ ಯಾವುದಾದ್ರೂ ಒಂದು ಅದನ್ನು ಸಕ್ಕರೆ ಪುಡಿ ಜೊತೆಗೆ, ಅಂದರೆ 1 ಲೋಟ ಸಕ್ಕರೆ ಪುಡಿ ತೊಗೊಂಡ್ರೆ 1 ಲೋಟ ಅಷ್ಟು ಬೆಣ್ಣೆ ಅಥವಾ ಬೇಕರಿ ಡಾಲ್ಡಾ ವನಸ್ಪತಿ ಈ ರೀತಿ ಉಪಯೋಗಿಸ್ಕೊಂಡು ಒಂದೇ ದಿಕ್ಕಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಕ್ರೀಮಿಂಗ್ ಮಾಡ್ಕೋಬೇಕಾಗುತ್ತೆ. ಅದು ಕ್ಲೀನಾಗಿ ಅದು ನಿಮಗೆ ಕೈಗೆ ಗೊತ್ತಾಗ್ತಿಲ್ಲ, ಸಕ್ಕರೆ ಕ್ಲೀನಾಗಿ ಕರಗಿದೆ ಅಂತ ಗೊತ್ತಾಗ್ತಿದ್ದಾಗ ನೀವೇನು ಮಾಡ್ಕೋಬೇಕಾಗತ್ತೆ, ಈಗ 100 ಗ್ರಾಮ್ ತೊಗೊಂಡ್ರೆ ನೀವು 2 ಮೊಟ್ಟೆಯನ್ನು ಬಳಸಬೇಕಾಗತ್ತೆ. ಯಾಕೆಂದರೆ 1 ಮೊಟ್ಟೆ ಬಂದು ಅಂದಾಜು 50 ಗ್ರಾಮ್ ಇರುತ್ತೆ. ಸೊ ಕೇಕ್ ಮಾಡೋದು ತುಂಬ ಸುಲಭ, ಎಲ್ಲ ಸಮ ಪ್ರಮಾಣ. ಅಂದರೆ ಮೈದಾ ಹಿಟ್ಟು 100 ಗ್ರಾಮು, ಆಮೇಲೆ ನೀವು ಉಪಯೋಗಿಸೋ ಡಾಲ್ಡಾ ಅಥವಾ ಎಣ್ಣೆ ಆಗಿರ್ಬೋದು ಅದು 100 ಗ್ರಾಮು, ಆಮೇಲೆ ಸಕ್ಕರೆ ಪುಡಿ ಅದು 100 ಗ್ರಾಮು, ಮೊಟ್ಟೆ ಅದು 100 ಗ್ರಾಮು. ಮೊಟ್ಟೆ ವಾಸನೆ ನಿಮಗೆ ಬರಬಾರ್ದು ಅಂದರೆ ನೀವೇನು ಮಾಡಬೇಕು, ಮೊಟ್ಟೆ ಹೊಡೆದಿದ ತಕ್ಷಣ ನೀವು ಸುವಾಸನೆ ಅಂತ ಹೇಳ್ತೀರ, ಅಂದರೆ ಎಸೆನ್ಸ್ ಅಂತ ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪೈನ್ಯಾಪಲ್ ಅಂತಲೇ ಸಿಗುತ್ತೆ, ವೆನಿಲಾ ಎಸೆನ್ಸ್ ಅಂತ ಸಿಗುತ್ತೆ, ಚಾಕ್ಲೇಟ್ ಎಸೆನ್ಸ್ ಅಂತ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ, ಟಾನಿಕ್ ರೀತಿ ಇರುತ್ತೆ. ಅದನ್ನು ನೀವು 1 ಮುಚ್ಚಳ ಹಾಕೋಬೇಕಾಗ ಆಗ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಕೇಕ್ ತಿನ್ಬೇಕಾದಾಗ ನಿಮಗೆ ಮೊಟ್ಟೆ ವಾಸನೆ ಅಷ್ಟು ಬರಲ್ಲ. ಆಮೇಲೆ ನೀವು ಈ ರೀತಿ ಮಾಡಿದಾಗಲೂ ಕೂಡ ನಿಮಗೆ ಅಷ್ಟು ಮೊಟ್ಟೆ ವಾಸನೆ ಬರಲ್ಲ. ಇದು ಮೊಟ್ಟೆಯನ್ನು ಹಾಕ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಎಲ್ಲೂ ಒಡಕ್ಲು ಈಗ ಮೊಸರು ಒಡೆದೋದ್ರೆ ಹಾಲು ಒಡೆದೋದ್ರೆ ಆಗುತ್ತಲ್ಲ, ಆ ರೀತಿ ಒಡಕ್ಲು ಬರದೇ ಇರೋ ರೀತಿ ನೀವು ಕ್ಲೀನಾಗಿ ಕ್ರೀಮಿಂಗನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಗೊತ್ತಾಗಬಾರ್ದು ಅಲ್ಲೊಂಚೂರು ಹೆಪ್ತಾರ ಇಲ್ಲೊಂಚೂರು ಹೆಪ್ತಾರ ಒಡಕ್ಲು ಥರ ಆಗಿರಬಾರ್ದು. ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಮೊಟ್ಟೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ, ಪರವಾಗಿಲ್ಲ, ಏನು ಒಡಕ್ಲು ಥರ ಇಲ್ಲ, ಅದು ತುಂಬ ಬ್ರೈಟ್ ಆಗಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಮನೇಲಿ ಹಾಲು ಹೊಡೆದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತಲ್ಲ, ಆ ರೀತಿ ಇದ್ದಂಗೆ ಮಾಡಬೇಕು ನೀವು. ಸೊ ಒಂದೇ ಸಲ ಕ್ಲೀನಾಗಿ ಮೊಟ್ಟೆ ಒಂದೇ ಸಲ ಹಾಕ್ಕೊಳಕ್ಕಾಗಲ್ಲ, ಹರಿದು ಬಿಡುತ್ತೆ. ನೀವೇನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ನೀವು ಕ್ರೀಮಿಂಗ್ ಅಂತ ಹೇಳ್ತೀವಿ, ಸಾಟಿ ಮಾಡೋದು ಅಂತ ಹೇಳ್ತೀವಿ, ಸಾಟಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀವು ಹಾಕಿರೋ ಬೆಣ್ಣೆ, ಸಕ್ಕರೆ, ಮೊಟ್ಟೆ 3 ಮಿಶ್ರಣನೂ ಕ್ಲೀನಾಗಿ ಯಾವುದೇ ರೀತಿ ಒಡಕ್ಲಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ. ನಾನು ಹೇಳ್ದಂಗೆ ಯಾವಾಗಲೂ ಮೊಟ್ಟೆನ ಒಂದೇ ಸಲ 2 ಮೊಟ್ಟೆ ಕ್ಲೀನಾಗಿ ಒಂದೇ ಸಲ ಹೊಡ್ಕೊಂಡು ಮಾಡಬಾರ್ದು. ಸ್ವಲ್ಪ ಹಾಕ್ಕೊಂಡು ಕ್ರೀಮಿಂಗ್ ಮಾಡ್ಕೋಬೇಕು. ನೀವು ಈ ಕ್ರೀಮಿಂಗ್ ಮಾಡ್ಕೋಬೇಕಾದಾಗ ಅಂದರೆ ಮೊಟ್ಟೆ ಹಾಕಿದಾಗ ಏನು ಮಾಡಬೇಕಂದ್ರೆ ನಿಮ್ಮ ಕೈ ಸ್ವಲ್ಪ ಬೇಗ ಓಡಿಸ್ಬೇಕು. ಮಿಷಿನ್ ಹೇಗೆ ಓಡುತ್ತಲ್ಲ, ನೀವು ಬೆಣ್ಣೆ ಸಕ್ಕರೆ ಹಾಕಿದಾಗ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೂ ಪರವಾಗಿಲ್ಲ, ಮೊಟ್ಟೆ ಹಾಕಿದಾಗ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕೈ ಬೇಗ ಆಡಿಸ್ಬೇಕು. ಆವಾಗ ನಿಮಗೆ ಒಂದು ಫೇಸ್ ಪ್ಯಾಕ್ ಪೌಡ್ರು ಅಥವಾ ಕ್ರೀಮ್ ಬರುತ್ತಲ್ಲ, ಆ ರೀತಿ ಅದು ಮಿಕ್ಸ್ ಆಗಿರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ, ಓ ಅದು ಕ್ಲೀನಾಗಿ ಮಿಕ್ಸ್ ಆಗಿದೆ ಅಂತ. ಆ ಮಿಕ್ಸ್ ಆಗಿರುವಂಥ ಸ್ಟೇಜಲ್ಲಿ ನೀವೇನು ಮಾಡಬೇಕು, ಮೈದಾ ಹಿಟ್ಟಿಗೆ ಸ್ವಲ್ಪ ಸೋಡಾ ಸಿಗುತ್ತೆ. ಮನೇಲಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಿರಲ್ಲ, ಬಜ್ಜಿ ಬೋಂಡ ಎಲ್ಲ ಮಾಡಬೇಕಾದಾಗ ನೀವು ಸೋಡಾ ಹಾಕೋತಿರಲ್ಲ, ಅದನ್ನು 1 ಚಿಟಿಕೆ ಅಥವಾ 2 ಚಿಟಿಕೆ ಅಷ್ಟು ಹಾಕ್ಕೊಂಡು ನೀವು ಹಾಲಿನ ಪುಡಿ, ಈ ಮಕ್ಕಳು ಅಂಗನವಾಡಿ ಸ್ಕೂಲ್ಗೆಲ್ಲ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಹಾಲಿನ ಪುಡಿನೇ ಕೊಡ್ತಾರೆ, ಅದನ್ನು 1 ಮುಚ್ಚಳ ಅಂದರೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ನೀವು ಜರಡಿ ಇಟ್ಕೋಬೇಕು. ಮೈದಾನ ನೀವು ಎಷ್ಟು ಕ್ಲೀನಾಗಿ ಜರಡಿ ಇಟ್ಕೊಂಡಿರ್ತೀರ ನಿಮ್ಮ ಕೇಕ್ ಅಷ್ಟು ಚೆನ್ನಾಗಿ ಬರುತ್ತೆ. ಮೈದಾಗೆ ನೀವೇನಾಗ್ತೀರಾ, 2 ಚಿಟಿಕೆ ಸೋಡಾ ಹಾಕಿರ್ತೀರ, ಹಾಲಿನ ಪುಡಿ ಹಾಕಿರ್ತೀರ, ಅದನ್ನು ಜರಡಿ ಇಟ್ಕೊಂಡ್ಬಿಟ್ಟು ಒಂದು ಕಡೆ ಇಟ್ಕೊಂಡಿರ್ತೀರ. ಇಲ್ಲೇನು ಮಾಡ್ತೀರಾ,
ಸಕ್ಕರೆ, ಬೆಣ್ಣೆ, ಮೊಟ್ಟೆ ಮೂರನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀರ, ಸಾಟಿ ಮಾಡ್ಕೊಂಡಿರ್ತೀರ. ಈ ಮೂರು ಮಿಕ್ಸ್ ಆದ್ಮೇಲೆ ಏನು ಮಾಡ್ಕೋಬೇಕು ಅಂದರೆ ನೀವು ಮೈದಾ ಹಿಟ್ಟಿಗೆ ನಾನು ಏನೇನು ಹಾಕಬೇಕು ಅಂತ ಹೇಳ್ದೆ ಅರ್ಥೋಯ್ತಾ? ಹಾಲಿನ ಪುಡಿ, ಮಕ್ಕಳು ಸ್ಕೂಲ್ಗೆ ಹೋದ್ರೆ ಅಂಗನವಾಡಿಲೆಲ್ಲ ಕೊಡ್ತಿರ್ತಾನೆ ಹಾಲಿನ ಪುಡಿ 1 ಸ್ಪೂನ್ ಹಾಕೋಬೇಕು. ಬಜ್ಜಿ ಬೋಂಡ ಎಲ್ಲ ಮಾಡಬೇಕಾದಾಗ ಉಪಯೋಗಿಸ್ತಾರಲ್ಲ ಸೋಡಾ, ಅದನ್ನು 1 ಚಿಟಿಕೆಯನ್ನು ಹಾಕೋಬೇಕು. ಕ್ಲೀನಾಗಿ ಜರಡಿ ಹಿಡಿದು ಒಂದು ಕಡೆ ಇಟ್ಕೋಬೇಕು. ನೀವು ಜರಡಿ ಹಿಡಿಯೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಏನಾದರೂ ಹಳೆ ಸ್ಟಾಕ್ ಇದ್ದರೆ ದಾರ ನೂಲು ಥರ ಇರೋವಂಥದ್ದೆಲ್ಲ ಆಚೆ ಬರುತ್ತೆ. ಆಮೇಲೆ ನೀವು ಹಾಕಿರೋ ಹಾಲಿನ ಪುಡಿ ಸೋಡಾ ಕೂಡ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ ಒಂದು ಕಡೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಕಡೆ ಸೋಡಾ ಇರುತ್ತೆ, ಒಂದು ಕಡೆ ಮೈದಾ ಹಿಟ್ಟಿರುತ್ತೆ, ಹಾಗಾಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ನೀವು ಜರಡಿ ಹಿಡ್ಕೊಂಡು ಒಂದು ಕಡೆ ಇಟ್ಕೊಂಡಿರ್ಬೇಕು. ನಾವು ಆಲ್ರೆಡಿ ಜರಡಿ ಹಿಡಿದು ತೊಗೊಂಡು ಬಂದಿದ್ದೀವಿ. ಇಲ್ಲಿ ನೀವು ಮೊಟ್ಟೆಯನ್ನು ಹಾಕಿದ್ಮೇಲೆ ಮೊಟ್ಟೆ ಎಲ್ಲ ಹಾಕಾಗಿದೆ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಕ್ಲೀನಾಗಿ ಮಿಕ್ಸ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಎಲ್ಲೋ ಅಲ್ಲಿ ನೀರು ಥರ ಒಡಕ್ಲಾಗಿರಲ್ಲ, ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ. ಮೊಸರು ಚೆನ್ನಾಗಿ ನೀವು ಮಿಕ್ಸ್ ಮಾಡಿದ್ರೆ ಬರುತ್ತಲ್ಲ ಆ ರೀತಿ ಆಗಿರುತ್ತೆ. ಆ ರೀತಿ ಮಿಕ್ಸ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಜೋರಾಗಿ ಮಿಕ್ಸ್ ಮಾಡಬಾರ್ದು. ಅವಾಗ ಮೈದಾ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಕ್ಲೀನಾಗಿ ನೀವು ಹೇಗೆ ರೊಟ್ಟಿ ಹಾಕ್ಕೊಳ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ತೀರಲ್ಲ ಹಾಗೆ. ಆಮೇಲೆ ರೊಟ್ಟಿ ಬಳಿಯುವಂಥ ಕನ್ಸಿಸ್ಟೆನ್ಸಿ ಇರಬಾರ್ದು, ಅಂದರೆ ಅಷ್ಟು ಗಟ್ಟಿ ಇರಬಾರ್ದು. ಈ ಎತ್ತಿ ಬಿಟ್ಟರೆ ನೀವು ದೋಸೆ ಸಂಪ್ಲೆಲ್ಲ ಮಾಡ್ಕೊತೀರಲ್ಲ, ದೋಸೆ ಇಡ್ಲಿ ಸಂಪ್ಲೆ, ಆ ಹದಕ್ಕೆ ಇರಬೇಕು. ಅಂದರೆ ಈಗ ಗಟ್ಟಿಯಾಗಿದೆ ಅಂದರೆ ನೀವು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಬೀಳುವಂಥ ಹದ, ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಬೀಳುವಂಥ ಹದಕ್ಕೆ ನೀವು ತಂದು ಕೇಕನ್ನು ಮಿಕ್ಸ್ ಮಾಡಿ. ಇದು ಮೋಲ್ಡ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಸಿಗುತ್ತೆ. ಅಥವಾ ನಿಮ್ಮ ಮನೇಲಿರುವಂಥ ದಪ್ಪ ಬಟ್ಲು ಪಾತ್ರೆ, ಅದೇ ತಲೆ ಹಿಡಿದಿರೋಂಗೆ ಇರುವಂಥ ಗಟ್ಟಿ ಪಾತ್ರೆ ಇರ್ತೈತೆ, ಆ ಥರ ತೊಗೊಂಡು ನೀವು ಕೆಳಗಡೆ ಪೇಪರನ್ನು ಹಾಕಿ ಇಟ್ಟಿರಿ. ಇದನ್ನು ಹೇಳ್ತೀವಿ ನೋಡಿ, ಈ ಥರ ಪೇಪರನ್ನು ಹಾಕಿ ನೀವು ಇಟ್ಟಿಟ್ಕೊಬೇಕು. ಯಾಕೆಂದರೆ ನೀವು ಕೇಕ್ ನೀವು ದಬಾಕಿದ ತಕ್ಷಣ ಅದು ಕ್ಲೀನಾಗಿ ಬಿಟ್ಕೋಬೇಕು. ಅದಕ್ಕೋಸ್ಕರ ಇದನ್ನು ಗ್ರೀಸಿಂಗ್ ಅಂತ ಹೇಳ್ತಾರೆ. ಅಂದರೆ ಬೆಣ್ಣೆ ಅಥವಾ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಪೇಪರನ್ನು ಕಟ್ ಮಾಡಿ ಹಾಕಿರ್ತೀವಿ. ಇದ್ರ ಉದ್ದೇಶ ಇಷ್ಟೇ, ನೀವು ಕೇಕು ಬಿಸಿಯಾಗಿದ್ದ ತಣ್ಣಗಾದ್ಮೇಲೆ ನೀವು ಹಿಂಗೆ ದಬಾಕಿದ ತಕ್ಷಣ ಕೇಕು ನೀಟಾಗಿ ಅಂಟ್ಕೋದಿರ ಬಿಟ್ಕೋಬೇಕು. ಅದಕ್ಕೋಸ್ಕರ ಆ ಥರ ಒಂದು ಪೇಪರನ್ನು ಹಾಕಿ ನಾವು ಇಟ್ಟಿರ್ತೀವಿ. ಸೊ ನಿಮ್ಗೇನಾದರೂ ಕೇಕ್ ಬಗ್ಗೆ ಡೌಟ್ ಇದೆಯಾ? ಕೇಕ್ ಮಾಡೋದ್ರ ಬಗ್ಗೆ ಹೋಗಿ ಮಾಡ್ತೀರಾ ಎಲ್ಲ ಇವತ್ತು? ಎಷ್ಟು ಪದಾರ್ಥ ಹಾಕಿದೆ? ಎಷ್ಟು ಪದಾರ್ಥ ಹಾಕ್ದೆ ಹೇಳಿ? ಭಾಳ ಅಂದರೆ ಮೈದಾ, ಸಕ್ಕರೆ, ಬೆಣ್ಣೆ ಅಥವಾ ವನಸ್ಪತಿ, ಮೊಟ್ಟೆ, ಇಷ್ಟೇ. ಇನ್ನು ಚಿಕ್ಕದಾಗಿರುವಂಥವು ಏನಪ್ಪ ಅಂದರೆ ನಿಮಗೆ ಹಾಲಿನ ಪುಡಿ, ಆಮೇಲೆ ವಾಸನೆ, ಮೊಟ್ಟೆ ವಾಸನೆ ಬರದೇ ಇರೋದಕ್ಕೆ ಸುವಾಸನೆ ಹಾಕಿರ್ತೀವಿ, ಚಿಟಕಿ ಸೋಡಾ, ಇಷ್ಟೇ 7 ಪದಾರ್ಥ ಹಾಕಿರೋದು. 7 ಪದಾರ್ಥ ಹಾಕ್ಕೊಂಡು ಕ್ಲೀನಾಗಿ ನೀವು ಕ್ರಮಬದ್ಧವಾಗಿ ಮಾಡಿದ್ರೆ ನಿಮಗೆ, ನೀವೆಲ್ಲೋ ಬರ್ತಡೆಗೆ ನೀವು ಬೇಕ್ರಿಗೆ ಹೋಗಿ ನಿಮ್ಮ ಮಕ್ಳಿಗೆ ತರಲೇಬೇಕಾಗಿಲ್ಲ, ನೀವು ಮನೆಯಲ್ಲೇ ಕೂಡ ಮಾಡ್ಬೋದು. ಈಗ ನಮ್ಮ ಮನೇಲಿ ಸುಮಾರು ಏನಂತೀರ, ನಮ್ಗೆ ಈ ಥರ ಓವನ್ ಎಲ್ಲ ಇಲ್ಲ, ನಾವು ಏನು ಮಾಡ್ಕೋಬೇಕು, ನಮ್ಮ ಮಕ್ಳಿಗೆ ಕೇಕ್ ಮಾಡಬೇಕು ಅಂದರೆ ಏನಿಲ್ಲ. ನಿಮ್ಮ ಮನೆಗಳಲ್ಲಿ ದಪ್ಪ ಪಾತ್ರೆ, ಕುಕ್ಕರ್ ಅಂತ ಇರುತ್ತಲ್ವ, ಕುಕ್ಕರ್ಗೆ ಕಲ್ಲು ಅಥವಾ ಮರಳು ತುಂಬಿಸ್ಬಿಟ್ಟು ಅರ್ಧ, ಈಗ ಒಂದು ಕುಕ್ಕರ್ ಇದೆ ಅಂದರೆ ಅರ್ಧ ಭಾಗ ಅಥವಾ ಒಂದು 1/4 ಭಾಗದಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು, ಕಾಯಕ್ಕೆ ಇಟ್ಬಿಡ್ಬೇಕು. ಸ್ಟೌವಲ್ಲಿ ಸಿಮ್ಮಲ್ಲಿ ಇಟ್ಟಿರ್ಬೇಕು. ಅರ್ಧ ಗಂಟೆ ಉಪ್ಪು ಏನಾಗಿರುತ್ತೆ, ಕಾವು ಬಂದಿರುತ್ತೆ. ಆ ಕಾವು ಬಂದ ಮೇಲೆ ಏನು ಮಾಡಬೇಕು, ನೀವು ಈ ರೀತಿ ಮಾಡಾದ್ಮೇಲೆ ಈ ರೀತಿ ಬಟ್ಲಿಗೆ ಅಥವಾ ಪ್ಲೇಟಿಗೆ ಬಿಸ್ಕೆಟನ್ನು ಹಾಕ್ಕೊಂಡ್ಬಿಟ್ಟು ಆ ಕುಕ್ಕರ್ ಒಳಗಡೆ ನೀವು ಬಟ್ಲನ್ನು ಇಡಬೇಕಾಗುತ್ತೆ. ಇಟ್ಟಾದ್ಮೇಲೆ ಏನು ಮಾಡಬೇಕು ಅಂದರೆ, ನೀವು ಕುಕ್ಕರ್ ಮುಚ್ಚಳನ ಹಾಕುವಾಗಿಲ್ಲ. ಕುಕ್ಕರ್ ಮುಚ್ಚಳ ಹಾಕಿ ಅಂದರೆ ಏನಿಲ್ಲ, ನೀವು ಗ್ಯಾಸ್ಕೆಟ್ ಹಾಕ್ಬಿಟ್ಟು ವಿಸಿಲ್ ಹಾಕ್ಬಿಟ್ಟು ಡಮ್ ಅನ್ಸ್ಬಿಡ್ತೀರ. ಸೊ ಕುಕ್ಕರ್ ಮುಚ್ಚಳನೇ ಹಾಕಬೇಡಿ. ಕುಕ್ಕರ್ ಮುಚ್ಚಳ ಹಾಕಿದ್ರೆ ದಪ್ಪ ತಟ್ಟೆ ಅಥವಾ ಅದು ಲಿಡ್ಡನ್ನೇ ಹಾಕಿ, ಅಂದರೆ ಅದಕ್ಕೆ ಗ್ಯಾಸ್ಕೆಟ್ ಮತ್ತು ಮೇಲ್ಗಡೆ ಹಾಕ್ತೀವಲ್ಲ ವಿಸಿಲ್ ಬರುತ್ತಲ್ಲ ಅದನ್ನು ಹಾಕೊಂಡಿಲ್ಲ. ಇಲ್ಲ ಸುಮ್ಮನೆ ಒಂದು ದೊಡ್ಡ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಬಿಸಿನೀರು ಏನಾದರೂ ಇಡಿ, ಅಂದರೆ ವೆಯ್ಟ್ ಇಡೋದಕ್ಕೋಸ್ಕರ ಅಷ್ಟೇ. ಈ ರೀತಿ ಮಾಡಿಕೊಂಡು ಕೂಡ ಮನೇಲಿ ಕೂಡ ಸುಲಭವಾಗಿ ನೀವು ಕೇಕನ್ನು ಮಾಡ್ಕೊಳ್ಬೋದು. ಇದು ನೋಡಿ, ಇದು ನೀವು ಇಷ್ಟೇ ನಾವು ಹಾಕಿರೋದು ಅಷ್ಟೇ, ಒಂದು ಕೈ ಇಟ್ಕೊಂಡ್ರೆ ಎಷ್ಟು ಬರುತ್ತಲ್ಲ ಅಷ್ಟೇ. ಅದು ಗಾಳಿ ಚೆನ್ನಾಗಿ ಆಡಿಸಿರ್ತಾರೆ, ಸಾಟಿ ಮಾಡಿರ್ತಾರಲ್ಲ ಅದರಲ್ಲಿ ಗಾಳಿ ಚೆನ್ನಾಗಿ ಸೇರಿಕೊಂಡಿರುತ್ತೆ. ನಿಮಗೆ ಇಷ್ಟು ಹಾಕಿದ್ರೆ ಅದು 3/4 ಭಾಗದಷ್ಟು, ನೀವು ಯಾವಾಗಲೂ ಅದು 3/4 ಭಾಗ ಅರ್ಧ ಭಾಗ ಅಷ್ಟು ತುಂಬಿಸಿಡ್ಬೇಕು. ಅದೇನಾಗುತ್ತೆ, 90 ಭಾಗ 100 ಭಾಗ ಅಷ್ಟು ಉಬ್ಬಿರುತ್ತೆ. ಅದಕ್ಕೋಸ್ಕರ ಅದು ಒಳಗಡೆ ಗಾಳಿ ಎಲ್ಲ ತುಂಬಿಕೊಂಡಿರೋದ್ರಿಂದ ನಿಮಗೆ ಕೇಕ್ ತುಂಬ ಮೆತ್ತಗಿರುತ್ತೆ. ಸೊ ಇದು ಒಂದು ಕೇಕ್ ಮಾಡುವಂಥ ವಿಧಾನ.
ನಾವು ಯಾವಾಗಲೂ ಅದು ಬೀಳುವಂಥ ಹದಕ್ಕೆ ಮಾಡಿಟ್ಕೋಬೇಕು. ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಹಾಲು ಅಥವಾ ನೀರು ಹಾಕೋಬಾರ್ದು. ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಕುಸಿದ್ಬಿಡುತ್ತೆ. ಸೊ ನೀವು ಉಬ್ಬಬೇಕು ಅದು ಚೆನ್ನಾಗಿ ಅಂದರೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಬೀಳುವಂಥ ಹದಕ್ಕೆ ಮಾಡಿ ಒಂದು 2-3 ಸತಿ ಬಿಡಿಬೇಕು. ಹಾಗೇನಾಗುತ್ತೆ ಅದರಲ್ಲಿರುವಂತಹ ಏನಂತಾರೆ ಗಾಳಿ ಇರುತ್ತಲ್ಲ ಅದು ಕ್ಲೀನಾಗಿ ಹೋಗ್ಬಿಟ್ಟು ನೀವು ಹೇಗೆ ಯಾವ ಬಟ್ಲೆ ಹಾಕಿರ್ತೀರಲ್ಲ ಆ ಬಟ್ಲೆ ಶೇಪ್ ಅದು ಬಂದಿರುತ್ತೆ. ಸೊ ಇದು ಸಿಂಪಲ್ ಆಗಿ ಒಂದು ಕೇಕ್ ಮಾಡುವಂತಹ ವಿಧಾನ. ಆಯ್ತಾ? ಏನಾದ್ರು ಡೌಟ್ ಇದೆಯಾ? ಹೋಗಿ ಟ್ರೈ ಮಾಡಿದ್ದೆ. ಸರಿ, ಇದು ಒಂದು ಕೇಕ್ ಮಾಡೋದಾಯ್ತು. ಇದನ್ನ ಓವನ್ ಅಲ್ಲಿ ಇಡ್ತಾರೆ. ಓವನ್ ಅಲ್ಲಿ ಎಷ್ಟೊತ್ತು ಇಡ್ತಾರಪ್ಪ ಅಂದ್ರೆ